ರಾಮ ಮಂದಿರ ಹುಂಡಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಕೋಟ್ಯಾಂತರ ಹಣ ಕಳವಿನ ಹಿನ್ನೆಲೆಯಲ್ಲಿ ಇಡಿ ಈಗ ರಂಗ ಪ್ರವೇಶವನ್ನ ಮಾಡಿದೆ. ರಾಮ ಮಂದಿರ ಹುಂಡಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು. ಕೋಟ್ಯಾಂತರ ಹಣ ಕಳವಿನ ಹಿನ್ನೆಲೆಯಲ್ಲಿ ಇಡಿ ಈಗ ರಂಗ ಪ್ರವೇಶವನ್ನ ಮಾಡಿದೆ. ಉತ್ತರ ಪ್ರದೇಶ ಎಸ್ಐಟಿಯಿಂದ ಇಡಿ ಎಂಟ್ರಿಗೆ ಮೊರೆ ಹೋಗಿದ್ದಾರೆ. 4 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಅಕ್ರಮ ಸಾಗಣೆ ಆಗಿದೆ ಅನ್ನೋ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಹಣ ವರ್ಗಾವಣೆ ವಿಚಾರವಾಗಿ ಇಡಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಉತ್ತರ ಪ್ರದೇಶ ಎಸ್ಐಟಿಗೆ ಕೈ ಜೋಡಿಸಿತ್ತಾ ಹಾಗಾದ್ರೆ ಜಾರಿ ನಿರ್ದೇಶನಾಲಯ? ಇನ್ನು ಈ ಪ್ರಕರಣದಲ್ಲಿ ಹಣ ವರ್ಗಾವಣೆ ವಿಚಾರವಾಗಿ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶ ಎಸ್ಐಟಿಗೆ ಜಾರಿ ನಿರ್ದೇಶನಾಲಯ ಈಗ ಕೈ ಜೋಡಿಸಿದೆ. ಹುಂಡಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 4 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಹಣ ವರ್ಗಾವಣೆ ವಿಚಾರದ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ.